ಹೊನ್ನಾವರ ಪಟ್ಟಣದ ಬಾಂದೇಹಳ್ಳದಲ್ಲಿ ಇರುವ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ರಕ್ಷಾ ಬಂಧನ, ಧಾರ್ಮಿಕ ಪ್ರವಚನ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅಭ್ಯಾಗತರಾಗಿ ರಾಜಯೋಗಿನಿ ನಿರ್ಮಲಕ್ಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ನಾವು ಕಷ್ಟ ಬಂದಾಗ ದೇವರ ಮೊರೆ ಹೋಗುತ್ತೇವೆ. ಅದರ ಬದಲು ಪ್ರತಿದಿನ ಧ್ಯಾನದ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪಾದಿಸಬೇಕು. ಭಗವಂತನ ನಿತ್ಯ ಸ್ಮರಣೆಯ ಮೂಲಕ ಮನೆಯನ್ನೇ ಮಂದಿರವನ್ನಾಗಿಸಿಕೊಳ್ಳಬೇಕು. ಮಾನವರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಜಗತ್ತಿನಲ್ಲಿ ಅಶಾಂತಿಯ ವಾತಾವರಣ ಮೂಡುತ್ತಿದ್ದು, ಪ್ರತಿಯೋರ್ವರು ಶಾಂತಿಯುತವಾಗಿ ಸೌಹಾರ್ದತೆಯ ಗುಣದ ಮೂಲಕ ಬದುಕಿದಾಗ ಈ ಜಗತ್ತು ಸುಂದರವಾಗಲಿದೆ. ಈಶ್ವರಿ ವಿಶ್ವವಿದ್ಯಾಲಯವು ಶಾಂತಿ, ಸೌಹಾರ್ದತೆಯ ಜೊತೆಗೆ ಧ್ಯಾನದ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುವ ಕೇಂದ್ರವಾಗಿದೆ. ಭಾರತವು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡೆದಿದೆ. ಸತ್ಯ ಹಾಗೂ ಅಹಿಂಸಾ ತತ್ವದ ಮೂಲಕ ಜಗತ್ತಿನಲ್ಲಿ ಇಂದು ಬೃಹತ್ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ದೇಶದ ಅಪಾರ ಸಿರಿ ಸಂಪತ್ತಿನಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಒಂದಾಗಿದೆ. ಯೋಗದ ಮೂಲಕ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಭಾರತ ಸಾಧನೆ ಮಾಡಿದೆ. ಭಾವೈಕ್ಯತೆಯ ತವರೂರಿನಂತಿರುವ ಈ ನಾಡಿನಲ್ಲಿ ನಾವೆಲ್ಲರೂ ಪರಸ್ಪರ ಸಹೋದರತ್ವ ಭಾವನೆಯಿಂದ ಜೀವನ ನಡೆಸುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದರು. ಆತ್ಮ ಮುಕ್ತ ಆಗಬೇಕು. ಶರಣದ ಒಂದು ಮಾತನ್ನ ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವದ ಕೋಟಿ, ಮಣ್ಣಿಗಾಗಿ ಸತ್ತವದ ಕೋಟಿ, ಹೊನ್ನಿಗಾಗಿ ಸತ್ತವದ ಕೋಟಿ. ನಮ್ಮ ಭಾರತ ದೇಶದ ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ ಅಥವಾ ಪುರಾಣದ ಪುಟಗಳನ್ನ ತೆರೆದು ನೋಡಿದಾಗ ನಮಗೆ ಗೊತ್ತಿದೆ, ನೂರಾರು ಯುದ್ಧಗಳು ನಮ್ಮ ಭಾರತ ದೇಶದಲ್ಲಿ ನಡೆದು. ಯಾಕೆ ನಡೆದಿದ್ದು? ಒಂದು ಹೆಣ್ಣಿಗೋಸ್ಕರ ಅಥವಾ ಮಣ್ಣಿಗೋಸ್ಕರ, ಭೂಮಿಯನ್ನು ವಿಸ್ತಾರ ಮಾಡಬೇಕು ಅಂತ, ಅಥವಾ ಹೊನ್ನಿಗೋಸ್ಕರ ಅನೇಕ ಯುದ್ಧಗಳು ನಡೆದು ಎಷ್ಟೋ ಜನ ಜೀವನವನ್ನ ಅರ್ಪಣೆ ಮಾಡಿದ್ದು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ, ಸಾಂಸಾರಿಕ ಬಂಧನಕ್ಕೆ ಒಳಗಾಗದೆ 141 ದೇಶಗಳಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಪಸರಿಸುವ ಕಾರ್ಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮಾಡುತ್ತಿದೆ. ಸಮಾಜದ ಒಳಿತಿಗಾಗಿ ಹಲವು ಕಾರ್ಯಕ್ರಮದ ಮೂಲಕ ಶಾಂತಿ ಸೌಹಾರ್ದತೆಯ ಜೊತೆಗೆ ಆಧ್ಯಾತ್ಮಿಕ ಶಿಬಿರದ ಮೂಲಕ ಜನರನ್ನು ಜಾಗೃತಿಗೊಳಿಸುತ್ತಿದೆ. ಹೊನ್ನಾವರ ಪಟ್ಟಣದಲ್ಲಿದ್ದ ಚಿಕ್ಕ ಕಟ್ಟಡವು ಇಂದು ಇತರರಿಗೆ ಮಾದರಿಯಾಗುವಂತೆ ಸುವ್ಯವಸ್ಥಿತ ಕಟ್ಟಡ ಒಳಗೊಂಡಿರುವುದೇ ಈ ವಿಶ್ವವಿದ್ಯಾಲಯದ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. 40 ಕೋಟಿ ಜನರಿಂದ ಸ್ವಾತಂತ್ರ್ಯ ಬಂದು 140 ಕೋಟಿ ಜನರಿಂದ ಭಾರತವನ್ನು ಕಟ್ಟೋಣ ಎನ್ನುವ ಪ್ರಧಾನಿ ನರೇಂದ್ರ ಮೋದಿಯವರ ಸಂದೇಶವನ್ನು ನಾವೆಲ್ಲರೂ ಪಾಲಿಸೋಣ ಎಂದರು. ಉಷಕ್ಕಾಲ ಬಂದದ್ದು ಅವ್ರು ಬಂದ ಮೇಲೆ ತುಂಬಾ ಚಂದ ತರಬೇತಿ ಕೊಟ್ಟು ಈ ಹೊನ್ನಾವರದಲ್ಲಿ ಆಧ್ಯಾತ್ಮಿಕ ಬೆಳಕು ಬೀರೋದಕ್ಕೆ ಉಷಕ್ನವನ್ನ ನೀವು ಕಳಿಸ್ಕೊಟ್ಟಿದ್ದೀರಿ. ಉಷಕ್ಕಾಲ ಕಣ್ಣಿ ಕಾಣೋದಿಲ್ಲ, ಬೆಳಕು ಮಾತ್ರ ಬರುತ್ತೆ. ಆಮೇಲೆ ಸೂರ್ಯ ಮೇಲೆ ಬಂದ್ಮೇಲೆ ಕಾಣುತ್ತೆ. ಉಷಕ್ಕ ಬಂದ್ಮೇಲೆ ಇಷ್ಟು ದೊಡ್ಡ ಕಣ್ಣಿ ಕಾಣ್ತಕ್ಕಂಥ ಕೋಟಿಗಟ್ಟಲೆ ರೂಪಾಯಿ ಭವ್ಯ ಕಟ್ಟಡವನ್ನು ಕಟ್ಟಿ ತುಂಬಾ ಅನಿಸ್ತಾ ಇತ್ತು. ಯಾಕೆ ಈ ತರ ಒದ್ದಾಡ್ತಾರೆ, ಕಷ್ಟಪಡ್ತಾರೆ ಆಂಧ್ರದವರು. ಕನ್ನಡ ಕೂಡ ನಾನು ಕೇಳಿದೆ, ಕನ್ನಡ ಕೂಡ ಸರಿ ಬರೋದಿಲ್ಲ ಅಂತ ಕಾಲದಲ್ಲಿ ಕೂಡ ಅವರು ಕೂಡ ತಮ್ಮ ಬದುಕನ್ನ ಸಮರ್ಪಿಸಿಕೊಳ್ಳುವ ಮುಖಾಂತರವಾಗಿ ಹೊನ್ನಾವರದಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ಬೀರಿದ್ದಾರೆ. ಅದರಿಂದ ನಿರ್ಮಲಕ್ಕವರ ಚಿತ್ರವನ್ನು ಎಷ್ಟು ಜನ ನಡೆಸಿಕೊಟ್ಟು ನಾವು ಸ್ವೀಕಾರ ಮಾಡ್ತೇವೆ. ಮಾರ್ಗದರ್ಶನ ಬೇಕಾಗಿದೆ. ತುಂಬಾ ಪತ್ರಕರ್ತರ ಪರವಾಗಿ ಹೇಳ್ಬೇಕು, ಪತ್ರಕರ್ತರನ್ನ ಕರೀತಾ ಇರ್ತಾರೆ, ಉಷಕ್ಕ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಅಪುಪರ್ವತ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಹುಬ್ಳಿ ಬರಲೇಬೇಕು ಅನ್ನೋದು ಅಕ್ಕ ಒತ್ತಾಯ ಖಂಡಿತ ಮಾಡ್ತಾ ಇದ್ದಾರೆ. ತಾಲೂಕಿನ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆಗಮಿಸಿದ ಪ್ರತಿಯೋರ್ವರಿಗೆ ರಕ್ಷೆ ಕಟ್ಟುವ ಮೂಲಕ ರಕ್ಷಾ ಬಂಧನ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ವೇದಿಕೆಯಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿಯರಾದ ವಿಜಯಲಕ್ಷ್ಮಿ, ದಾಕ್ಷಾಯಿಣಿ, ಮಂಗಲ, ಉಷಾ ಹಾಗೂ ಕಾರ್ಯಕರ್ತೆಯರು ಹಾಜರಿದ್ದರು.